ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನಾನು ಮಧ್ಯಾಹ್ನದ ವ್ಲಾಗ್ನ ಹಾಕ್ತಾ ಇದ್ದೀನಿ. ನಾನು ಇದು ಮಾರ್ನಿಂಗ್ ವ್ಲಾಗ್ನ ನೋಡ್ಬೇಕಂತಂದ್ರೆ ನೀವು ನನ್ನ ಚಾನಲ್ನ ಹೋಗಿ ಚೆಕ್ ಮಾಡಿ ನೋಡಿ. ಇದ್ರಲ್ಲಿ ಹಿಂದಿನ ವಿಡಿಯೋನೇ ನಾನು ಮಾರ್ನಿಂಗ್ ವ್ಲಾಗ್ನ ಹಾಕಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಡ್ತೀನಿ ನಾನು. ಸೊ ನೀವು ಅಲ್ಲೂ ಕೂಡ ಚೆಕ್ ಮಾಡ್ಕೊಬಹುದು. ಇವತ್ತು ನಾವು ಇಲ್ಲಿ ಮಧ್ಯಾಹ್ನ ಊಟ ಮಾಡ್ತಾ ಇರೋದನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ. ನಮ್ಮ ಅತ್ತಿಗೆ ಎಲ್ಲ ಮಕ್ಳಿಗೂ ಚಿಕ್ಕ ಮಕ್ಳಿಗೆಲ್ಲ ಊಟ ಹಾಕಿ ಕೊಡ್ತಾ ಇದ್ರು. ಸೊ ಅಲ್ಲಿ ನೋಡ್ತಿರ್ಬೋದು ನೀವು, ನಾವೆಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಊಟ ಏನಿಲ್ಲ, ಮಾರ್ನಿಂಗ್ ಏನ್ ಮಾಡಿದ್ವಿ ಸ್ಪೆಷಲ್ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಮಾರ್ನಿಂಗ್ ಎಲ್ಲ ಮಾಡಿಟ್ಬಿಟ್ಟಿದ್ವಿ, ಎಲ್ಲಾ ತರ ಸ್ಪೆಷಲ್ಸು. ಸೊ ಹಂಗಾಗಿ ಮಧ್ಯಾಹ್ನನೂ ಕೂಡ ಅದೇ ಕಂಟಿನ್ಯೂ ಆಯ್ತು. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಒಂದಷ್ಟು ಚಿಕ್ಕ ಮಕ್ಳಿಗೆಲ್ಲ ಸ್ವಲ್ಪ ರೆಡಿ ಮಾಡಿ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ವಿ. ಸೊ ಅದ್ಕೆದಿರು ಅವರು ಹಿಂದಿನ ದಿವಸನೇ ಬರೋವಾಗ ಮಕ್ಳಿಗೆ ಬಟ್ಟೆ ತಗೊಂಡ್ ಬಂದಿದ್ರು. ಸೊ ಅದಕ್ಕೋಸ್ಕರ ಅವ್ರು ಹೇಳಿದ್ರು ಇವತ್ತು ಹಾಕೊಂಡು ಫೋಟೋಶೂಟ್ ಮಾಡ್ಕೊಳ್ಳಿ ಮಕ್ಳ ಅಂತ. ಸೊ ಹಂಗಾಗಿ ಅವ್ರಿಗೆಲ್ರಿಗೂ ನಾನೇ ಮೇಕಪ್ ಮಾಡ್ತಾ ಇದ್ದೆ. ನನಗೆ ಸ್ವಲ್ಪ ಮೇಕಪ್ ಬಗ್ಗೆ ಗೊತ್ತು, ಎಕ್ಸ್ಪೀರಿಯನ್ಸ್ ಕೂಡ ಆಗಿದ್ದೆ, ಅಂಡ್ ನನ್ನ ಮೇಕಪ್ ಆರ್ಟಿಸ್ಟ್ ಕೂಡ. ಸೊ ಹಂಗಾಗಿ ಅವ್ರ ಹತ್ರ ಇರೋ ಐಟಮ್ಸ್ ಎಲ್ಲ ಥಿಂಗ್ಸ್ ಎಲ್ಲ ನಾನು ಮೇಕಪ್ ಮಾಡ್ತಾ ಇದ್ದೆ, ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವರೆಗೂ. ಸೊ 4 ಜನ ಮಕ್ಳಿದ್ರು, 4 ಜನ ಮಕ್ಳಿಗೂ ಕೂಡ ನಾನು ಮೇಕಪ್ ಮಾಡಿದೆ. ಇರೋದ್ರಲ್ಲೇ ಹಂಗೆ ಅಡ್ಜಸ್ಟ್ ಮಾಡಿದೆ. ಸೊ ಅದೆಷ್ಟು ಚೆನ್ನಾಗಿ ಕಾಣಿಸಿದ್ಯೋ ಗೊತ್ತಿಲ್ಲ, ಬಟ್ ಎಲ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ನಿಮ್ಗೂ ಕೂಡ ನಾನು ಮಾಡಿರೋ ಮೇಕಪ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಗ್ ಮಾಡಿದೀನಿ ಅಂತ, ಯಾಕಂದ್ರೆ ನನಗೆ ಗೊತ್ತಾಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ. ಸೊ ಒಬ್ಬೊಬ್ರಿಗೂ ಚಿಕ್ಕ ಮಕ್ಳನ್ನ ಇಟ್ಕೊಂಡು ಅವ್ರನ್ನ ರೆಡಿ ಮಾಡೋಷ್ಟೊತ್ತಿಗೆ ನಿಜವಾಗೂ ಅದೆಷ್ಟು ಕಷ್ಟ ಅಂತ ನನ್ಗೆ ಆಮೇಲೆ ಗೊತ್ತಾಯ್ತು. ದೊಡ್ಡವ್ರಿಗೆ ಮಾಡ್ಬಿಡ್ಬೋದು, ಬಟ್ ಚಿಕ್ಕ ಮಕ್ಳಿಗೆ ಮಾಡೋದು ತುಂಬಾ ಕಷ್ಟ. ಅವ್ರದ್ದು ಹೋಗ್ತಲ್ಲಿ ಎಲ್ಲೆಲ್ಲೋ ತಿರುಗ್ತಾ ಇರ್ತಾರೆ, ಎಲ್ಲೆಲ್ಲೋ ನೋಡ್ತಾ ಇರ್ತಾರೆ. ಸೊ ಅವ್ರನ್ನ ಹಿಡಿದು ಒಂದ್ ಕಡೆ ಕೂರಿಸಿ ಅವ್ರನ್ನ ಮೇಕಪ್ ಮಾಡಿ ಒಂದು ಸ್ಟ್ಯಾಂಡ್ ಅಪ್ ಆಗಿ ನಿಲ್ಸೋಷ್ಟರಲ್ಲಿ ಸಾಕಾಗೋಯ್ತು. ಸೊ ಹೆಂಗೋ ಒಂದ್ ರೇಂಜಿಗಂತೂ ಮೇಕಪ್ ಎಲ್ಲ ಮುಗಿಯುತ್ತೆ. ಸೊ ನೀವು ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಅಂಡ್ ಇದ್ರ ಜೊತೆ ನಾನು ನೈಟ್ ವ್ಲಾಗ್ನ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಅದ್ ಯಾಕೆ ಅಂತಂದ್ರೆ ನನಗೆ ನೈಟ್ ವ್ಲಾಗ್ದು ನಾನು ಒಂದಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅದ್ ಯಾಕೋ ಓಪನ್ ಆಗ್ತಿಲ್ಲ. ಏನ್ಗಿಂತ ಗೊತ್ತಿಲ್ಲ, ನನ್ನ ಮೊಬೈಲಲ್ಲಿ ಸ್ಪೇಸ್ ಇಲ್ಲ ಅಂತ ಕಾರಣನೋ ಇನ್ನೊಂದು ಗೊತ್ತಿಲ್ಲ. ಬಟ್ ನಾನು ವಿಡಿಯೋ ಮಾಡ್ಕೊಂಡಾದ್ಮೇಲೆ ನಾನು ವಿಡಿಯೋ ಎಡಿಟ್ ಮಾಡೋವಾಗ ನನಗೆ ಅದು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಅದರಲ್ಲಿರುವಂತ 2 ಕ್ಲಿಪ್ಪಿಂಗ್ ಮಾತ್ರ ಓಪನ್ ಆಗ್ತಾ ಇದೆ. ಅದನ್ನ ಇದೇ ವ್ಲಾಗ್ಗೆ ನಾನು ಅಟ್ಯಾಚ್ ಮಾಡಿದ್ದೀನಿ, ಯಾಕಂದ್ರೆ ನೀವು ಅಲ್ಲಿ ನನ್ಗೆ ಸಪೋರ್ಟ್ ಮಾಡ್ದಿರೋದ್ರಿಂದ ನಾನು ಇದೇ ವಿಡಿಯೋಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಾನು ಹಾಕ್ತಾ ಇದ್ದೀನಿ, ಆ ವಿಡಿಯೋ ಕೂಡ ನೋಡಿ. 2 ಕ್ಲಿಪ್ಪಿಂಗ್ ಮಾತ್ರ ಹಾಕಿದ್ದೀನಿ, ತುಂಬಾ ಚೆನ್ನಾಗಿದೆ, ಸಖತ್ ಕಾಮಿಡಿ ಆಗಿದೆ. ಮಿಸ್ ಮಾಡ್ಕೊಳ್ದೆ ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೂ ಕೂಡ ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ ವ್ಲಾಗ್ನ ಮಾತ್ರ ಎಂಜಾಯ್ ಮಾಡಿ. ಹಾಗನ್ಬಿಟ್ಟು ನೀವು ವಿಡಿಯೋನ ಡ್ರ್ಯಾಗ್ ಮಾಡಿ ನೋಡ್ಬೇಡಿ, ಓಕೆನಾ ಪ್ಲೀಸ್. ನಾನು ತುಂಬಾ ಚೆನ್ನಾಗಿ ಎಡಿಟಿಂಗ್ ಮಾಡ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನಾನು ಇತ್ತೀಚೆಗೆ ಬಿಟ್ಟಿರೋಂಥ ವಿಡಿಯೋಸ್ ಎಲ್ಲಾನು ನಾನು ತುಂಬಾ ಎಫರ್ಟ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಮುಂಚೆ ಹೇಗೋ ಏನೋ ನೋಡ್ತಾರೋ ಇಲ್ವೋ ಅನ್ನೋ ತರ ನಾನು ವ್ಲಾಗ್ನ ಮಾಡಿ ಹಾಕ್ತಿದ್ದೆ. ಬಟ್ ಇವಾಗ ಇನ್ಮೇಲಿಂದ ತುಂಬಾ ಚೆನ್ನಾಗಿ ವ್ಲಾಗ್ನ ಮಾಡಿ ಹಾಕ್ಬೇಕಂತ ಹೇಳ್ಬಿಟ್ಟು ತುಂಬಾನೇ ಟ್ರೈ ಮಾಡಿ ತುಂಬಾನೇ ಟೈಮ್ ಕೊಟ್ಟು ಮಾಡ್ತಾ ಇದ್ದೀನಿ. ಸೊ ನೀವು ದಯವಿಟ್ಟು ಸಪೋರ್ಟ್ ಮಾಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಡ್ರ್ಯಾಗ್ ಮಾಡೋದು, ಸ್ಕಿಪ್ ಮಾಡಿ ನೋಡೋದು ಅದೆಲ್ಲ ಮಾಡಬೇಡಿ. ಸೊ ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡ್ಬಿಟ್ಟು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತೀರಿ. ಅಂಡ್ ಕೊನೆಯಲ್ಲಿ ನಾನು 2 ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅನ್ನಲ್ಲ, ಆ 2 ಕ್ಲಿಪ್ಪಿಂಗ್ ಅಲ್ಲಿ ನಾನು ಒಂದು ಕ್ಲಿಪ್ಪಿಂಗ್ ಬಂದು ನನ್ನ ಅತ್ತಿಗೆ ಜೊತೆ ಅವ್ರ ಜೊತೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಇದೆ. ಸೊ ನಮಗೆ ಹಂಗಾಗಿ ಅವ್ರನ್ನ ಸ್ವಲ್ಪ ರೇಗಿಸ್ತಾ ಇರ್ತೀವಿ, ಅವ್ರ ಜೊತೆ ಕಾಮಿಡಿ ಮಾಡ್ತಾ ಇರ್ತೀವಿ. ಸೊ ಯಾರು ತಪ್ಪು ತಿಳ್ಕೊಳ್ದೆ ನೋಡಿ, ಅವರು ಕೂಡ ನಮ್ಮ ಜೊತೆ ಅಷ್ಟೇ ಚೆನ್ನಾಗಿ ಖುಷಿಯಾಗಿ ಇರ್ತಾರೆ. ಸೊ ಹಂಗಾಗಿ ನೀವು ಅದಾದ್ಮೇಲೆ ಇರೋ ಒಂದು ಕ್ಲಿಪ್ಪಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಅದಂತೂ ಸಿಕ್ಕಾಬಟ್ಟೆ ಖುಷಿ ಕೂಡ, ನನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು, ಒಂಥರ ಶಾಕ್ ಕೂಡ ಆಯ್ತು. ಬಟ್ ನೀವು ಕೂಡ ಆ ವಿಡಿಯೋನ ಕೊನೆವರೆಗೂ ನೋಡಿ ಆಯ್ತಾ, ಡ್ರ್ಯಾಗ್ ಮಾಡಿಲ್ಲ ನೋಡ್ಬೇಡಿ, ಅಷ್ಟು ಸರ್ಪ್ರೈಸ್ ಅನ್ಸಲ್ಲ. ಸೊ ನಿಜವಾಗೂ ಚೆನ್ನಾಗಿದೆ, ನೀವು ಕೊನೆವರೆಗೂ ನೋಡಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವ್ಲಾಗ್ನ ಇಲ್ಲಿಗೆ
6 hours later. Hey! B! Ajay! ಏನ್ ಅಜ್ಜಿ ಅಲ್ಲ ಹೆಂಗ್ ಮಲಗಿದ ನೋಡು ಭೂತ ತರ. ಭೂತನ ಮಗ ಭೂತ ಏನ ಮಗ ಅದು ಏನೋ. 3 hours later. ನೋಡಿ ಎಲ್ಲ ಮಲ್ಕೊಂಡಿದ್ದೀವಿ. ಇಷ್ಟೊತ್ತಿನಲ್ಲಿ ಒಂದು ಪಾಪು ಎದ್ದು ಮಾತಾಡ್ತಿದ್ದೆ, ತೋರಿಸ್ತೀನಿ ಬನ್ನಿ. ಪಾಪು ಇಲ್ಲಿ ಮಾತಾಡ್ತಾ ಇದೆ, ತೋರಿಸ್ತೀನಿ. ನೋಡ್ಬಿಟ್ಟು ಏನ್ ಮಾಡ್ತಿದ್ಯಾ ಸಮಿತಾ? ನೋಡಿ ಎಲ್ಲ ಮಲ್ಕೊಂಡಿದ್ದಾರೆ. ಅದು ಒಂದು ಮಾತ್ರ ಎದ್ಬಿಟ್ಟು ಮಾತಾಡ್ತಾ ಇದೆ ಒಬ್ಳೊಬ್ಳೆ. ಯಾರ ಜೊತೆ ಮಾತಾಡ್ತಿದ್ಯಾ ಸಮಿತಾ? ಸಮಿತಾ ಯಾರ ಜೊತೆ ಮಾತಾಡ್ತಿದ್ಯಾ? ನಿದ್ದೆಗಣ್ಣಲ್ಲಿ ಏನಾದರೂ ಮಾತಾಡ್ತಿದ್ಯಾ? ಅಯ್ಯೋ ಎಲ್ಲ ಮಲ್ಕೊಂಡವ್ರೆ, ಮಲ್ಕೋ. ಸಮಿತಾ ಸಮಿತಾ